ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಕಲಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ 2025-26 ಮಾಡೆಲ್ ಪೇಪರ್ 2 ಕ್ವಶನ್ 5 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡ್ತೀವಿ. ಸೊ ಈ ಒಂದು ವಿಡಿಯೋದಲ್ಲಿ ರಿಮೈನಿಂಗ್ 5 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಕ್ವಶನ್ ನಂಬರ್ 43 ಏನಿದೆ ನೋಡಿ, ಫೈಂಡ್ ದ ಇಂಟಿಗ್ರಲ್ ಆಫ್ 1/x² - a² ವಿತ್ ರೆಸ್ಪೆಕ್ಟ್ ಟು x ಅಂಡ್ ಎವ್ಯಾಲ್ಯುಯೇಟ್ ಇಂಟಿಗ್ರೇಷನ್ dx by x² - 16 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂನ ಕನ್ಸಿಡರ್ ಮಾಡೋಣ i ಅಂತೇಳಿ. ಓಕೆ, ಸೊ ಲೆಟ್ i is equal to integration 1/x² - a² into dx ಅಂತ ಬರೆಯೋಣ. ಸೊ ಇದ್ರದ್ದು ಇಂಟಿಗ್ರಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಏನ್ ಮಾಡಪ್ಪ ಅಂದ್ರೆ ಮಲ್ಟಿಪ್ಲೈ and divide by 2a ಮಾಡೋಣ. ಸೊ ಅವಾಗ ಏನಾಗುತ್ತೆ, i is equal to 1/2a into integration 2a divided by x² - a² into dx ಆಗುತ್ತೆ. ಓಕೆನಾ? ಸೊ ಇಲ್ಲಿ 2a ಏನಂತ ಬರೀಬಹುದು, a plus a ಅಂತ ಸ್ಪ್ಲಿಟ್ ಮಾಡಿ ಬರ್ಕೋಬಹುದು. ಸೊ ನೆಕ್ಸ್ಟ್ ಏನ್ ಮಾಡಪ್ಪ ಅಂದ್ರೆ add and subtract x ಮಾಡೋಣ. ಓಕೆ, add and subtract x ಮಾಡೋಣ. ಸೊ ಅವಾಗ ಸೊ ಏನಾಗುತ್ತೆ ನೋಡಿ, i is equal to 1/2a ಇಂಟಿಗ್ರೇಷನ್, ಇಲ್ಲಿ 2a ಏನಂತ ಬರೀಬಹುದು, a plus a ಅಂತ ಬರೀಬಹುದು. ಸೊ ಇಲ್ಲಿ x ನ ಆಡ್ ಮಾಡ್ತೀನಿ. ಸೊ x plus a ಆಗುತ್ತೆ. ಸೊ ನೆಕ್ಸ್ಟ್ x ನ ಸಬ್ಟ್ರಾಕ್ಟ್ ಮಾಡ್ಬೇಕಲ್ವಾ. ಸೊ ಹಂಗಂದ್ರೆ ಇಲ್ಲಿ -x plus a ಅಂತ ಬರೀತೀನಿ. ಓಕೆನಾ? ಸೊ ನೆಕ್ಸ್ಟ್ ಹೋಲ್ ಡಿವೈಡೆಡ್ ಬೈ x² - a² into dx ಆಯ್ತು. ಇಲ್ಲಿ ನೋಡಿ +x - x ಕ್ಯಾನ್ಸಲ್ ಆದ್ರೆ a plus a ಅಂದ್ರೆ ಮತ್ತೆ ವಾಪಸ್ 2a ಸಿಗುತ್ತೆ ನಮ್ಗೆ, ಹೌದಾ? ಸೊ ನೆಕ್ಸ್ಟ್ ಇಲ್ಲಿ ಈ ಗ್ರೂಪ್ ಮಾಡೋಣ. ಸೊ i is equal to 1/2a into, ಸೊ ನೆಕ್ಸ್ಟ್ ಏನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಇಂಟಿಗ್ರೇಷನ್ ಆಫ್ x plus a ಡಿವೈಡೆಡ್ ಬೈ ಇಲ್ಲಿ x² - a² ಇದೆ ಅಲ್ವಾ. ಸೊ ಅದನ್ನೇನಂತ ಬರೀಬಹುದು, x plus a into x minus a ಅಂತ ಬರೀಬಹುದು. ಓಕೆ, ಮೈನಸ್, ಸೊ ಇಲ್ಲಿ ಮೈನಸ್ ಕಾಮನ್ ತೆಗಿತೀನಿ. ಸೊ ಅವಾಗ ಏನಾಗುತ್ತೆ, ಇಲ್ಲಿ x plus a ಇರೋದೇನಾಗುತ್ತೆ, x minus a ಆಗುತ್ತೆ, ಹೌದಾ? ಸೊ x minus a ಡಿವೈಡೆಡ್ ಬೈ ಅಗೇನ್ x² plus a² ಏನಂತ ಬರೀಬಹುದು. ಸೊ x² - a² ಏನಂತ ಬರೀಬಹುದು, x plus a into x minus a into dx ಅಂತ ಬರೀಬಹುದು. ಓಕೆನಾ? ದೆನ್ ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. ಇಲ್ಲಿ x plus a ಅಂಡ್ ಡಿನಾಮಿನೇಟರ್ ಒಂದು x plus a ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ x minus a ಇಲ್ಲೊಂದು x minus a ಕ್ಯಾನ್ಸಲ್ ಆಗುತ್ತೆ. ಸೊ ಏನಂತ ಬರೀಬಹುದು, ಈಗ i is equal to 1/2a into ಇಂಟಿಗ್ರೇಷನ್ ಆಫ್ ಇಲ್ಲೇನಿದೆ 1/x minus a ಇದೆ, ಹೌದಾ? ಸೊ ಇಲ್ಲಿ ಬ್ರಾಕೆಟ್ ಬರೋಣ, 1/x minus a into dx ಮೈನಸ್ ಇಲ್ಲೇನಿದೆ ಇಂಟಿಗ್ರೇಷನ್ ಆಫ್ 1/x plus a into dx ಆಗುತ್ತೆ. ಓಕೆ, ಸೊ ಇದರ ಇಂಟಿಗ್ರೇಷನ್ ವ್ಯಾಲ್ಯೂ ಏನಂತ ಬರೀಬಹುದಪ್ಪ ಅಂದ್ರೆ, ಸೊ 1/2a into ಇಂಟಿಗ್ರೇಷನ್ ಆಫ್ 1/x minus a ಏನಂತ ಬರೀಬಹುದು, log mod x minus a ಅಂತ ಬರೀಬಹುದು, ಮೈನಸ್ ಸೊ 1/x plus a ಇಂಟಿಗ್ರೇಷನ್ ಏನಾಗುತ್ತೆ, log mod x plus a ಆಗುತ್ತೆ. ಓಕೆ, ಪ್ಲಸ್ c. ಸೊ ಇದನ್ನ log m ಮೈನಸ್ log m ಫಾರ್ಮುಲಾ ಯೂಸ್ ಮಾಡಿದ್ರೆ ಏನಾಗುತ್ತೆ, 1/2a into ಇಲ್ಲಿ log m ಮೈನಸ್ log n ಅಂದ್ರೆ log m/n ಆಗುತ್ತೆ. ಸೊ ಹಂಗಂದ್ರೆ m ಪ್ಲೇಸ್ ಅಲ್ಲಿ ಏನಿದೆ, x minus a ಇದೆ ಡಿವೈಡೆಡ್ ಬೈ n ಪ್ಲೇಸ್ ಅಲ್ಲಿ ಏನಿದೆ, x plus a ಆಗುತ್ತೆ, ಪ್ಲಸ್ c. ಓಕೆ, ಸೊ ದಿಸ್ ದ ರಿಕ್ವೈರ್ಡ್ ಇಂಟಿಗ್ರಲ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕ್ವಶನ್ ಅಟ್ಯಾಚ್ ಮಾಡಿದ್ದಾರೆ, ಏನಂತ ಇಂಟಿಗ್ರಲ್ ವ್ಯಾಲ್ಯೂ ಆಫ್ dx divided by x² - 16. ಈ 16 ಏನಂತ ಬರೀಬಹುದು ನಾವು ಇಲ್ಲಿ. ಸೊ ಇಲ್ಲಿ ಇಂಟಿಗ್ರೇಷನ್ 1/x² - 4² ಅಂತ ಬರೀಬಹುದು. ಓಕೆ, ಸೊ ಅಂದ್ರೆ a ಪ್ಲೇಸ್ ಅಲ್ಲಿ ಏನಿದೆ, ನಮಗೆ 4 ಇದೆ. ಸೊ ಇದ್ರ ರಿಸಲ್ಟ್ ಏನಾಗುತ್ತೆ ಹಂಗಂದ್ರೆ, ಸೊ 1/2 ಇಂಟು, ಸೊ a ಅಂದ್ರೆ ಏನಾಗುತ್ತೆ 4 ಆಗುತ್ತೆ. ಸೊ 1/2 into 4 into log mod x minus 4 divided by x plus 4 plus c ಆಗುತ್ತೆ. ಅಥವಾ ಇದನ್ನು ಸಿಂಪ್ಲಿಫೈ ಮಾಡಿ ಬರ್ತಾರೆ ಏನಾಗುತ್ತೆ, ಇಲ್ಲಿ 1/2 into 4 ಅಂದ್ರೆ 8 ಆಗುತ್ತೆ. ಸೊ 1/8 into log mod x minus 4 divided by x plus 4 plus c ಆಗುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಏನಿದೆ ಕ್ವಶನ್ ನಂಬರ್ 44, ಇಲ್ಲಿ ಯೂಸಿಂಗ್ ದ ಮೆಥಡ್ ಆಫ್ ಇಂಟಿಗ್ರೇಷನ್ ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್ x² plus y² is equal to a² ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಫಸ್ಟ್ ಒಂದು ಸರ್ಕಲ್ ಡ್ರಾ ಮಾಡೋಣ. ಸಪೋಸ್ ಒಂದು ಸರ್ಕಲ್ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ಒಂದು ಸ್ಮಾಲ್ ಸ್ಟ್ರಿಪ್
ರೆಕ್ಟಾಂಗಲ್ ಸ್ಟ್ರಿಪ್ ಕನ್ಸಿಡರ್ ಮಾಡ. ಸಪೋಸ್ ದಿಸ್ ಇಸ್ ದ ಪಾಯಿಂಟ್ ಎ. ಸೊ ಇಲ್ಲಿ ಸೊ ಇದನ್ನ ಪಾಯಿಂಟ್ ಎ ಅಂತ ಮೆನ್ಷನ್ ಮಾಡ. ಸೊ ಇದು ಬಂದ್ಬಿಟ್ಟು ಇದ್ರ ಕೋಆರ್ಡಿನೇಟ್ಸ್ ಏನಂತ ಹೇಳೋಣ, a,0 ಅಂತ ಹೇಳೋಣ. ಸೊ ಇಲ್ಲಿ ಈ ಒಂದು ಸ್ಮಾಲ್ ರೆಕ್ಟಾಂಗಲ್ ಸ್ಟ್ರಿಪ್ ಇಂದ ಹೈಟ್ ನ y ಅಂತ ತಗೊಳ್ಳೋಣ, ವಿಡ್ತ್ ನ dx ಅಂತ ತಗೊಳ್ಳೋಣ. ಸೊ ದಿಸ್ ಇಸ್ ಪಾಯಿಂಟ್ O, ದಿಸ್ ಇಸ್ ಪಾಯಿಂಟ್ B. ಸೊ ಇದ್ರ ಕೋಆರ್ಡಿನೇಟ್ ಬಂದ್ಬಿಟ್ಟು ನಮಗೆ 0, a ಇರುತ್ತೆ. ಓಕೆನಾ. ಸೊ ಇಲ್ಲಿ ನಮಗೆ ಈಕ್ವೇಶನ್ ಆಫ್ ಸರ್ಕಲ್ ಏನ್ ಕೊಟ್ಟಿದ್ದಾನೆ, x² + y² = a² ಅಂತ ಕೊಟ್ಟಿದ್ದಾನೆ. ಓಕೆ. ಸೊ x² + y² = a². ಸೊ ನಮ್ಗೆ ಏನ್ ಬೇಕೀಗ y ಬೇಕಂತ ಕಾರಣ. ಸೊ ಹಂಗಂದ್ರೆ y² ಏನಂತ ಬರೀಬಹುದು, a² - x² ಆಗಿ. ಸೊ therefore y = ಏನಾಗುತ್ತೆ, √a² - x² ಆಗುತ್ತೆ. ಓಕೆನಾ. ಸೊ ಇಲ್ಲಿ ಈ ಒಂದು ಸರ್ಕಲ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ಸೊ ಈ ಸರ್ಕಲ್ ಅಂತಕ್ಕಂಥದ್ದು 4 ಈಕ್ವಲ್ ಕ್ವಾಡ್ರೆಂಟ್ಸ್ ನ ನಾವೇನ್ ಮಾಡ್ಕೊಂಡಿದೀವಿ, ಡಿವೈಡ್ ಮಾಡ್ಕೊಂಡಿದೀವಿ ಹೌದಾ. ಸೊ ಹಂಗಂದ್ರೆ ಈ ಒಂದು ಕ್ವಾಡ್ರೆಂಟ್ ಅಂದ್ರೆ ಅದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡ್ಬಿಟ್ಟು ಸೊ ಇಂಟು 4 ಮಾಡಿದ್ರೆ ನಮಗೆ ಕಂಪ್ಲೀಟ್ ಈ ಸರ್ಕಲ್ ಏರಿಯಾ ಅಂತಕ್ಕಂಥದ್ದು ಸಿಗುತ್ತೆ. ಓಕೆನಾ. ಸೊ ಹಂಗಂದ್ರೆ ರಿಕ್ವೈರ್ಡ್ ಏರಿಯಾ ಏನಂತ ಬರೀಬಹುದಪ್ಪ ಅಂದ್ರೆ, ಸೊ ರಿಕ್ವೈರ್ಡ್ ಏರಿಯಾ ಆಫ್ ದ ಸರ್ಕಲ್, ರಿಕ್ವೈರ್ಡ್ ಏರಿಯಾ ಆಫ್ ದ ಸರ್ಕಲ್ ಇಸ್ ಈಕ್ವಲ್ ಟು. ಸೊ ಈಗ ನೋಡಿ ಇದು ರೆಕ್ಟಾಂಗಲ್ ಸ್ಟ್ರಿಪ್ ಆಗಿರೋದ್ರಿಂದ ಸೊ ವಾಟ್ ಇಸ್ ದ ಏರಿಯಾ ಆಫ್ ರೆಕ್ಟಾಂಗಲ್, ಲೆಂತ್ ಇಂಟು ಬ್ರೆಡ್ತ್ ಅಂತ ಬರೀತೀವಿ. ಸೊ ಲೆಂತ್ ಏನಿದೆ ಇಲ್ಲಿ y ಇದೆ, ಬ್ರೆಡ್ತ್ ಏನಿದೆ dx ಇದೆ. ಸೊ ಹಂಗಂದ್ರೆ y ಇಂಟು dx ಆಗುತ್ತೆ. ಸೊ ನಮಗೆ ಕಂಪ್ಲೀಟ್ 4 ಕ್ವಾಡ್ರೆಂಟ್ಸ್ ಬೇಕು. ಸೊ ಇಲ್ಲಿ ಇದೇ ತರ ಸ್ಮಾಲ್ ಸ್ಟ್ರಿಪ್ ಆಫ್ ರೆಕ್ಟಾಂಗಲ್ ಸ್ಟ್ರಿಪ್ಸ್ ನ ಕನ್ಸಿಡರ್ ಮಾಡಿದ್ರೆ, ಐ ಮೀನ್ ಇಂಟಿಗ್ರೇಷನ್ ಕನ್ಸಿಡರ್ ಮಾಡ್ಬೇಕು ನಾವು. ಸೊ ಇಂಟಿಗ್ರೇಷನ್ ಫ್ರಮ್ ಎಲ್ಲಿಂದ ಎಲ್ಲಿಗೆ 0 to a. ಸೊ ನಮ್ಗೆ 4 ಕ್ವಾಡ್ರೆಂಟ್ಸ್ ಏರಿಯಾ ಬೇಕು, ಹಂಗಾಗಿ ಹೊರಗಡೆ ಇಂಟು 4 ಮಾಡೋಣ. ಓಕೆನಾ. ಸೊ ಇಲ್ಲಿ y ಅಂದ್ರೆ ಏನ್ ಬರ್ದಿದ್ವಿ ಆಲ್ರೆಡಿ, √a² - x² ಅಂತ ಬರ್ದಿದ್ವಿ. ಸೊ ಅಂದ್ರೆ ಇದನ್ನೇನಂತ ಬರೀಬಹುದು, 4 times of integration from 0 to a √a² - x² into dx ಅಂತ ಬರೀಬಹುದು ಹೌದಾ. ಸೊ ನೆಕ್ಸ್ಟ್ ಸೊ ಇದ್ರ ಇಂಟಿಗ್ರೇಷನ್ ಮಾಡೋಣ. ಸೊ ಇದ್ರ ಇಂಟಿಗ್ರೇಷನ್ ಏನಾಗುತ್ತಪ್ಪ ಅಂದ್ರೆ 4 times of ಇಲ್ಲಿ ಇಂಟಿಗ್ರೇಷನ್ ಆಫ್ √a² - x² ಏನಂತ ಬರೀಬಹುದಪ್ಪ ಅಂದ್ರೆ x/2 into √a² - x² plus a²/2 into sin inverse x/a with the limits 0 to a ಆಗುತ್ತೆ. ಓಕೆನಾ. ಸೊ ಈಗ ಅಪ್ಪರ್ ಲಿಮಿಟ್ ಮತ್ತೆ ಲೋಯರ್ ಲಿಮಿಟ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಫಸ್ಟ್ ಅಪ್ಪರ್ ಲಿಮಿಟ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕಂದ್ರೆ ಎಲ್ಲೆಲ್ಲಿ x ಇದೆ ಅಲ್ಲೆಲ್ಲ ನಮಗೆ a ರಿಪ್ಲೇಸ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, a/2 ಆಯ್ತು. ಸೊ x ಇರೋ ಪ್ಲೇಸ್ ಅಲ್ಲಿ ಅಪ್ಪರ್ ಲಿಮಿಟ್ ಅಂದ್ರೆ a ಆಗುತ್ತೆ. ಓಕೆ. ಸೊ ಇಂಟು √a² - x² ಬದಲು ಏನ್ ಬರೀಬೇಕು ಈಗ, a² ಬರೀಬೇಕು, ಪ್ಲಸ್ a²/2 ಇಂಟು ಸೈನ್ ಇನ್ವರ್ಸ್ x/a. ಸೊ x ಅಂದ್ರೆ ಏನೀಗ a ಆಗುತ್ತೆ. ಸೊ a/a ಆಯ್ತು. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಈಗ ಏನ್ ಸಬ್ಸ್ಟಿಟ್ಯೂಟ್ ಮಾಡೋಣ, ಲೋಯರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಅಂದ್ರೆ ಎಲ್ಲೆಲ್ಲಿ x ಇದೆ ಅಲ್ಲೆಲ್ಲ 0 ಹಾಕೋಣ. ಸೊ ಅವಾಗ ಏನಾಗುತ್ತೆ, 0/2 ಇಂಟು √a² - 0² ಪ್ಲಸ್ a²/2 ಇಂಟು ಸೈನ್ ಇನ್ವರ್ಸ್. ಸೊ ಇಲ್ಲಿ x/a ಇದೆ ಅಂದ್ರೆ ಏನಾಗುತ್ತೆ, 0/a ಆಗುತ್ತೆ. ಓಕೆನಾ. ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. ಸೊ ಇಲ್ಲಿ ಏನಾಗುತ್ತೆ, 4 times of here a² - a² ಅಂತ ಗೆಟ್ ಕ್ಯಾನ್ಸಲ್. ಸೊ 0 ಆಯ್ತು. 0 into anything will be 0 ಅಂದ್ರೆ ಫಸ್ಟ್ ಟರ್ಮ್ ಏನಾಯ್ತು ಈಗ ನಮಗೆ 0 ಆಯ್ತು. ಇಲ್ಲಿ a ಗೆಟ್ ಕ್ಯಾನ್ಸಲ್ ಅಂದ್ರೆ 1 ಆಯ್ತು. ಸೊ ಅಂದ್ರೆ ಏನು ಉಳಿತು ಇಲ್ಲಿ, a²/2 ಇಂಟು ಸೈನ್ ಇನ್ವರ್ಸ್ 1. ಸೊ 1 ಅಂತ ಬರೀಬಹುದು, ಸೈನ್ π/2 ಅಂದ್ರೆ ಸೈನ್ 90 ಡಿಗ್ರಿ ವ್ಯಾಲ್ಯೂ 1 ಆಗುತ್ತೆ ಹೌದಾ. ಸೊ ನೆಕ್ಸ್ಟ್ ಇಲ್ಲಿ 0 into anything will be 0 ಆಯ್ತು. ಇಲ್ಲಿ ಸೈನ್ ಇನ್ವರ್ಸ್ 0 ಅಂದ್ರೆ ಅಗೇನ್ 0 ಬರುತ್ತೆ. ಸೊ ಸೆಕೆಂಡ್ ಟರ್ಮ್ ಕಂಪ್ಲೀಟ್ ಆಗಿ ಏನಾಗುತ್ತೆ ನಮಗೆ 0 ಆಗುತ್ತೆ ಹೌದಾ. ಸೊ ಇಲ್ಲಿ ಸೈನ್ ಇನ್ವರ್ಸ್ ಗೆಟ್ ಕ್ಯಾನ್ಸಲ್. ಸೊ ಏನಂತ ಬರೀಬಹುದು, 4 into a² into π. ಸೊ ಅದನ್ನೇನಂತ ಬರೀತೀನಿ, πa² ಅಂತ ಬರೀತೀನಿ, ಡಿವೈಡ್ ಬೈ 2 2s 4 ಆಗುತ್ತೆ. 4 ಗೆಟ್ ಕ್ಯಾನ್ಸಲ್. ಸೊ ವಾಟ್ ಇಸ್ ದ ರಿಕ್ವೈರ್ಡ್ ಏರಿಯಾ ಆಫ್ ದ ಸರ್ಕಲ್ ಅಂದ್ರೆ π into a² ಆಗುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಕ್ವಶನ್ ನಂಬರ್ 45 ಏನಿದೆ ಇಲ್ಲಿ, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ dy/dx plus y into cot x is equal to 4x into cosecant x ಅಂತ ಹೇಳ್ತಿದ್ದಾರೆ, where x is not equal to 0. ಓಕೆನಾ. ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ನಮಗೆ ಯೂಸ್ವಲಿ ಯಾವ ಫಾರ್ಮ್ ಬರೀತೀವಿ. ಸೊ ವಿ ನೋ ದಟ್ dy/dx plus p into y is equal to q ಅಂತ ಬರೀತೀವಿ. ಓಕೆನಾ. ಸೊ ಕಂಪೇರ್ ಮಾಡೋದಾದ್ರೆ dy/dx ಇದೆ, ನಮಗೆ p ಪ್ಲೇಸ್ ಅಲ್ಲಿ ಏನಿದೆ cot x ಇದೆ ಹೌದಾ. ಸೊ therefore p ಅಂದ್ರೆ ಏನಾಯ್ತು ನಮಗೆ cot x ಆಯ್ತು. ಸೊ ನೆಕ್ಸ್ಟ್ ಇಲ್ಲೇನಿದೆ
4x ಇಂಟು ಕೊಸೆಕೆಂಟ್ ಎಕ್ಸ್ ಅಂತ ಇದೆ. ಸೊ ಹಂಗಂದ್ರೆ q ಇಸ್ ಈಕ್ವಲ್ ಟು ಏನಾಗುತ್ತೆ 4x ಇಂಟು ಕೊಸೆಕೆಂಟ್ ಎಕ್ಸ್ ಆಯ್ತು. ಓಕೆನಾ. ಸೊ ಹಂಗಂದ್ರೆ ಇಲ್ಲಿ ಫಸ್ಟ್ ಏನ್ ಮಾಡಬೇಕು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆನಾ. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನ ಫೈಂಡ್ ಔಟ್ ಮಾಡೋದು ಹೆಂಗೆ, e ಟು ದಿ ಪವರ್ ಆಫ್ ಇಂಟಿಗ್ರೇಷನ್ p ಇಂಟು dx ಅಂತ ಬರೀತೀವಿ. ದಟ್ ಈಸ್ e ಟು ದಿ ಪವರ್ ಆಫ್ ಇಂಟಿಗ್ರೇಷನ್ p ಅಂದ್ರೆ ಏನಿದೆ cot x ಇದೆ, ಹೌದಾ. ಸೊ cot x ಇಂಟು dx ಆಯ್ತು. ಸೊ ದಟ್ ಈಸ್ e ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಆಫ್ cot x ಅಂದ್ರೆ ಏನ್ ಬರೀತೀವಿ ನಾವು, ಲಾಗ್ ಮಾಡ್ sin x ಅಂತ ಬರೀತೀವಿ, ಹೌದಾ. ಸೊ e ಪವರ್ ಲಾಗ್ f ಆಫ್ x ಅಂದ್ರೇನು, f ಆಫ್ x ಅಂತಾನೆ ಬರೀತೀವಿ. ಅಂದ್ರೆ ಏನಾಯ್ತು ಇಲ್ಲಿ ನಮ್ಗೆ sin x ಆಯ್ತು. ಸೊ ಅಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬಂದ್ಬಿಟ್ಟು ಇಲ್ಲಿ ನಮ್ಗೆ ಏನಾಯ್ತು sin x ಆಯ್ತು. ಓಕೆನಾ. ದೆನ್ ಸೊ ಈಗ ನಾವು ಜನರಲ್ ಸೊಲ್ಯೂಷನ್ ಯಾವ ತರ ಬರೀತೀವಿ. ಸೊ ಜನರಲ್ ಸೊಲ್ಯೂಷನ್ ಇಸ್ ಗಿವೆನ್ ಬೈ, ಸೊ ಏನಂತ ಬರೀತೀವಿ ಜನರಲ್ ಸೊಲ್ಯೂಷನ್, y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು dx ಅಂತ ಬರೀತೀವಿ. ದಟ್ ಈಸ್ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಿದೆ ನಮಗೆ sin x ಇದೆ. ಸೊ y ಇಂಟು sin x ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್, ಇಲ್ಲಿ q ಅಂದ್ರೆ ಏನಿದೆ ನೋಡಿ, ಸೊ 4x ಇಂಟು ಕೊಸೆಕೆಂಟ್ ಎಕ್ಸ್ ಇದೆ, ಅಂದ್ರೆ 4x ಇಂಟು ಕೊಸೆಕೆಂಟ್ ಎಕ್ಸ್. ಸೊ ನೆಕ್ಸ್ಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಏನಿದೆ sin x ಅಂತ ಇದೆ, ಹೌದಾ. sin x ಇಂಟು dx ಆಯ್ತು. ಈಗ ಕೊಸೆಕೆಂಟ್ ಎಕ್ಸ್ ಏನಂತ ಬರೀಬಹುದು, 1/sin ಅಂತ ಬರೀಬಹುದು. ಸೊ ಹಂಗಂದ್ರೆ 4 ಆಚೆ ಬರೋಣ, 4 ಇಂಟು ಇಂಟಿಗ್ರೇಷನ್ ಎಕ್ಸ್ ಇಂಟು, ಸೊ ಕೊಸೆಕೆಂಡ್ ಏನ್ ಬರೀಬಹುದು 1/sin x ಇಂಟು sin x ಇಂಟು dx ಆಯ್ತು. ಸೊ ಇಲ್ಲಿ sin x get cancel, that is 4 into integration of x into 1 ಅಂದ್ರೆ ಸೊ x ಆಯ್ತು, x into dx ಆಗುತ್ತೆ. that is 4 into integration of x ಅಂದ್ರೆ ಏನಾಗುತ್ತೆ ನಮಗೆ x square by 2 plus c ಆಯ್ತು. ಸೊ 2 1s are 2 2s get cancel. ಸೊ ಏನಂತ ಬರೀಬಹುದು ಇಲ್ಲಿ y into sin x. ಸೊ ಫೈನಲಿ ನಾವು ಏನಂತ ಬರೀಬಹುದು ಇಲ್ಲಿ y into sin x is equal to 2x square plus c ಅಂತ ಬರೀಬಹುದು. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಜನರಲ್ ಸೊಲ್ಯೂಷನ್ ಆಫ್ ದ ಗಿವೆನ್ ಡಿಫರೆನ್ಷಿಯಲ್ ಇಕ್ವೇಶನ್. ಐ ಹೋಪ್ ಈ ಎಲ್ಲ ಕ್ವಶನ್ಸ್ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಗಣಿತದಲ್ಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.